ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಮುದ್ದಹನುಮೇಗೌಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೋಮವಾರ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಎಸ್ಪಿ ಮುದ್ದಹನುಮೇಗೌಡ ಹಾಲಿ ಸಂಸದರು ತಮ್ಮ ಬೆಂಬಲಿಗರ ಜೊತೆ ಇವತ್ತು ನಡೆಸಿದಂತಹ ಸಭೆಯ ಬಳಿಕ ಹಾಲಿ ಸಂಸದ ಮುದ್ದಹನುಮೇಗೌಡ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ತುಮಕೂರಿನ ಹಾಲಿ ಸಂಸದರಾಗಿರುವಂತಹ ಮುದ್ದಹನುಮೇಗೌಡ ಬಂಡಾಯ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯ ವಿರುದ್ಧ ಕಣಕ್ಕೆ ಇಳಿತಾ ಇದ್ದಾರೆ. ತುಮಕೂರಿನಲ್ಲಿ ಬಂಡಾಯ ಅಭ್ಯರ್ಥಿ ವರ್ಸಸ್ ಮೈತ್ರಿ ಅಭ್ಯರ್ಥಿಯ ಫೈಟ್ ಈ ಬಾರಿಯ ಲೋಕಸಭಾ ಚುನಾವಣೆಯ ಅತಿ ದೊಡ್ಡ ಹೈಲೈಟ್. ಯಾಕೆಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಇಳಿದಿರುವಂಥವರು ಸಾಮಾನ್ಯ ಅಭ್ಯರ್ಥಿಯನಲ್ಲ, ಅದು JDSನ ವರಿಷ್ಠ HD ದೇವೇಗೌಡ. ಸೊ ಹಾಗಾಗಿ ಇದು ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರವಾಗುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು, ಚುನಾಯಿತ ಜನಪ್ರತಿನಿಧಿಗಳು ಒಕ್ಕೊರಲಿನಿಂದ ಅವರು ನನಗೆ ಆಗ್ರಹಿಸ್ತಾ ಇದ್ದಾರೆ, ನೀವು ಚುನಾವಣಾ ಕಣದಲ್ಲಿ ಇರಲೇಬೇಕು ಅಂತ ಹೇಳಿ. ಹಾಗಾಗಿ ನಾನು ಸೋಮವಾರ 11 ಗಂಟೆಗೆ ಟೌನ್ ಹಾಲ್ ಸರ್ಕಲ್ನಿಂದ BGS ಬಾಲಗಂಗಾಧರನಾಥ ಸ್ವಾಮಿ ಸರ್ಕಲ್ನಿಂದ ಮೆರವಣಿಗೆಯಲ್ಲಿ ಹೋಗಿ ನಮ್ಮ ಜಿಲ್ಲೆಯ ನನ್ನ ಲೋಕಸಭಾ ಕ್ಷೇತ್ರದ ಎಲ್ಲ ವಿಭಾಗಗಳಿಂದ ಇವತ್ತು ಕಾರ್ಯಕರ್ತರು ಮುಖಂಡಗಳು ಬಂದಿದ್ದಾರೆ. ಅದೇನು ದೊಡ್ಡ ವಿಷಯ ಇಲ್ಲ. ಅವ್ರು ನಮ್ಗೆ ಕೊಟ್ಟು ಅಲ್ರಿ, ನಮಗೆ ಕೊಟ್ಟು 8 ಸೀಟನ್ನ ಬಿಟ್ಟು ಬೇರೆ ಕಡೆ ಹಾಕೊಂಡಿದ್ದಾರೆ ಅವರು. ಇದು ಎಲ್ಲಿ ಮಂಡ್ಯ ಆಯಿತು, ಇದಾಯಿತು, ಈಗ ಎಲ್ಲಿ ತುಮಕೂರು ಆಗಿದೆ, ಇದು ಶಿವಮೊಗ್ಗ ಆಗಿದೆ, ಅಲ್ಲಿಂದ ಇದು ನಿಮ್ಮ ಚಿಕ್ಕಮಗಳೂರು, ಉಡುಪಿ ಆಗಿದೆ, ಇದು ನಮ್ಮ ನಾರ್ತ್ ಕೇಂದ್ರ ಆಗಿದೆ, ವಿಜಯಪುರದ್ದು ಒಂದು ಅನೌನ್ಸ್ ಮಾಡಬೇಕು. ಸರಿ ಬನ್ನಿ ಹೇಳ್ತೀನಿ ನಾನು. ಮೈತ್ರಿ ಪಕ್ಷದ ಮುಖಂಡರುಗಳು ಇವತ್ತಿನ ತುಮಕೂರು ಲೋಕಸಭಾ ಕ್ಷೇತ್ರದ ಜನರ ಮನದಾಳದ ಮಿಡಿತವನ್ನು ಅರ್ಥ ಮಾಡಿಕೊಂಡು ಅತಿ ಶೀಘ್ರದಲ್ಲಿ ಈ ಒಂದು ನಿರ್ಧಾರ ಏನೀಗಾಗಿದೆ ಅದನ್ನ ಪುನರ್ ಪರಿಶೀಲನೆ ಮಾಡ್ತಾರೆ. ಹಾಗಾಗಿ ನಾನು ಅಧಿಕೃತವಾಗಿ ಸೋಮವಾರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಅರ್ಜಿಯನ್ನು ಹಾಕ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಭರವಸೆ ಇಟ್ಕೊಂಡಿದ್ದೀನಿ, ನಂಬಿಕೆ ಇಟ್ಕೊಂಡಿದ್ದೀನಿ, ವಿಶ್ವಾಸ ಇಟ್ಕೊಂಡಿದ್ದೀನಿ. ಅದು ಅವತ್ತು ಹೇಳ್ತೀನಿ ಏನು ಅಂತ. ಸೋಮವಾರ ನಾನು ಅರ್ಜಿ ಹಾಕ್ತಕ್ಕಂಥದ್ದು, ನಾಮಿನೇಷನ್ ಹಾಕ್ತಕ್ಕಂಥದ್ದು ಖಚಿತ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಿನೇಷನ್ ಹಾಕ್ತೀನಿ. ಒಂದು ವೇಳೆ ಅಂತ ನೀವೇನು ಹೇಳಿದ್ರಿ, ಅದಕ್ಕೆ ನಾನು ಸೋಮವಾರ ಉತ್ತರ ಕೊಡ್ತೀನಿ. ದಯಮಾಡಿ ನಾನು ಅವತ್ತು ನೀವೇ ನೋಡ್ಬೋದು ಯಾರ್ಯಾರು ಬರ್ತಾರೆ, ನನ್ನ ಜೊತೆಲಿ ಇರ್ತಾರೆ ಅನ್ನೋದನ್ನ ನೀವೇ ನೋಡ್ಬೋದು. ಬರ್ತಾವ್ರೆ ರಾಜಣ್ಣವ್ರು ಬರ್ತಾವ್ರೆ, ಅದನ್ನ ನೀವು ನೋಡ್ಬೇಕು. ಅದನ್ನ ನಾನಿವತ್ತು ಬರೀ ಕಾರ್ಯಕರ್ತರುಗಳನ್ನ ಮಾತ್ರ, ಮುಖಂಡಗಳನ್ನ ನಮ್ಮ ಅವ್ರನ್ನ ಮಾತ್ರ ನಾವು ಇಲ್ಲಿ ಸಭೆ ಸೇರಲಿಕ್ಕೆ ಹೇಳಿದ್ವಿ. ಹಾಗಾಗಿ ಸೋಮವಾರ ದಿವಸ ನಾಮಿನೇಷನ್ ಹಾಕ್ತಾ ಇದ್ದೀನಿ. ಹಿಂದೆ ಸರಿಯಕ್ಕಲ್ಲ ಹಾಕೋದು, ನಾನು ಸೋಮವಾರ ನಾಮಿನೇಷನ್ ಹಾಕೋದು ಹಿಂದೆ ಸರಿಯಕ್ಕಲ್ಲ. ಸೋಮವಾರ ನಾಮಿನೇಷನ್ ಹಾಕ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ. ಒಂದು ವೇಳೆ ಗೊತ್ತಿರಲಿಲ್ಲ, ಒಂದು ವೇಳೆ ನಾನು ಹೇಳೋದು, ಒಂದು ವೇಳೆಗೆ ಸೋಮವಾರ ನಾಮಿನೇಷನ್ ಅಲ್ಲಲ್ಲ, ಪ್ರಯತ್ನ ಪಟ್ಟರೆ ಒಂದು ವೇಳೆ ಅದಕ್ಕೆ ನಾನು ಸೋಮವಾರ ಅಷ್ಟೇ ಉತ್ತರ ಹೇಳ್ತೀನಿ. ಮೈತ್ರಿ ಧರ್ಮನೇ ಅದು. ನಾನು ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಐ ಹ್ಯಾವ್ ಡೆಲಿವರ್ಡ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. I should have been allowed to contest the election. What is doing? Why are you rejecting? Why you denied ticket to me? Why you denied opportunity to contest? That is not correct.
ಮೈತ್ರಿ ಧರ್ಮ ಅಂದ್ರೆ ಹಾಲಿ ಸಂಸದ ಯೋಗ್ಯ ಕ್ರಿಯಾಶೀಲ ಸಂಸದನ ಪುನಃ ನಿಲ್ಲಿಸ್ತಕ್ಕಂಥದ್ದೇ ಮೈತ್ರಿ ಧರ್ಮ. ಹೇಳ್ತೀನಿ ನಾನು ಅದನ್ನ, ನಾನು ಆಮೇಲೆ ಹೇಳ್ತೀನಿ. ನಿಮ್ಮ ಕಾರ್ಯಕರ್ತರ ಪ್ರಕಾರ ದೇವೇಗೌಡರೇ ತಪ್ಪಿರೋದು ಇದು 3ನೇ ಬಾರಿ ಅಂತ ಹೇಳ್ತಿರೋದು. ಆಮೇಲೆ ಹೇಳ್ತೀನಿ ನಾನು. ಸರ್, ದೇವೇಗೌಡರು ಇದು 3ನೇ ಬಾರಿ ಮುದ್ದನ್ಮೇಗೌಡರಿಗೆ ಟಿಕೆಟ್ ತಪ್ಪಿಸ್ತಾ ಇರೋದು. ಹಿಂದೆ ಕೂಡ MLA ಎಲೆಕ್ಷನ್ ಬಿಫಾರ್ಮ್ ಕೊಟ್ಟು ಮಾಡಿದ್ರು ಅಂತ ಹೇಳಿ. ನಾನು ಹೇಳ್ತಾ ಇರೋದು, ನಾನು ಸ್ಪಷ್ಟಪಡಿಸ್ತೀನಿ. ನಾನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸೋಮವಾರ ನಾಮಿನೇಷನ್ ಆಗ್ತಾ ಇದ್ದೀನಿ. ಎಲ್ಲ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು, ಚುನಾಯಿತ ಜನಪ್ರತಿನಿಧಿಗಳು ಒಕ್ಕೊರಲಿನಿಂದ ಅವರು ನನಗೆ ಆಗ್ರಹಿಸ್ತಾ ಇದ್ದಾರೆ, ನೀವು ಚುನಾವಣಾ ಕಣದಲ್ಲಿ ಇರಲೇಬೇಕು ಅಂತೇಳಿ. ಹಾಗಾಗಿ ನಾನು ಸೋಮವಾರ 11 ಗಂಟೆಗೆ ಟೌನ್ ಹಾಲ್ ಸರ್ಕಲ್ನಿಂದ BGS ಬಾಲಗಂಗಾಧರನಾಥ ಸ್ವಾಮಿ ಸರ್ಕಲ್ನಿಂದ ಸೋಮವಾರ ಅದ ಪಟ್ಟಿ ಅವೆಲ್ಲ ಆಯ್ತು, ಬನ್ನಿ ಎಲ್ಲ ಮುಗಿದೋಗಿದೆ. ಅದೇನು ದೊಡ್ಡ ವಿಷಯ ಇಲ್ಲ. ಅವ್ರು ನಮ್ಗೆ ಕೊಟ್ಟರು ಅಲ್ರಿ, ನಮಗೆ ಕೊಟ್ಟರು 8 ಸೀಟನ್ನ ಬಿಟ್ಟು ಬೇರೆ ಕಡೆ ಹಾಕೊಂಡಿದ್ದಾರೆ ಅವರು. ಇನ್ನು ಎಲ್ಲಿ ಮಂಡ್ಯ ಆಯಿತು, ಇದಾಯಿತು, ಈಗ ಎಲ್ಲಿ ತುಮಕೂರು ಆಗಿದೆ, ಇದು ಶಿವಮೊಗ್ಗ ಆಗಿದೆ, ಅಲ್ಲಿಂದ ಇದು ನಿಮ್ಮ ಚಿಕ್ಕಮಗಳೂರು, ಉಡುಪಿ ಆಗಿದೆ, ಇದು ನಮ್ಮ ನಾರ್ತ್ ಕೇಂದ್ರ ಆಗಿದೆ, ವಿಜಯಪುರದ್ದು ಒಂದು ಅನೌನ್ಸ್ ಮಾಡಬೇಕು. ಸರಿ, ಬನ್ನಿ ಹೇಳ್ತೀನಿ ನಾನು.